ಪರಪ್ಪನ ಅಗ್ರಹಾರದ ರಾಜಾತಿಥ್ಯ ಮತ್ತೊಮ್ಮೆ ಬಟಾಬೈಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಶಂಕಿತ ಉಗ್ರರಿಗೆ, ರೇಪಿಸ್ಟ್ಗಳಿಗೆ, ಹಂತಕರಿಗೆ ಎಲ್ಲರಿಗೂ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇರುವುದಕ್ಕೆ ಸಾಕ್ಷಿ ಸಿಕ್ಕಿದೆ. ಯಾಕಂದ್ರೆ ಎಲ್ಲರ ಕೈನಲ್ಲೂ ಮೊಬೈಲ್ಗಳು ರಾರಾಜಿಸ್ತಾ ಇವೆ. ಹೀಗಾಗಿ ಅನುಮಾನ, ದರ್ಶನ್ಗಷ್ಟೇ ರೂಲ್ಸಾ? ಉಳಿದ ಕೈದಿಗಳದ್ದು ಬಿಂದಾಸ್ ಲೈಫ್ ಸ್ಟೈಲ್ ಅದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಯಾವ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಹೇಳ್ತು ಅಂತ ಹೇಳಿ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಮಾಡಿದ್ರು, ವಾಕ್ ಮಾಡೋದಕ್ಕೂ ಅವಕಾಶ ಕೊಡದೆ ಹಾಸಿಗೆ ದಿಮ್ಮು ಎಕ್ಸ್ಟ್ರಾ ಕೊಡೋದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು ಜೈಲಾಧಿಕಾರಿಗಳು. ಅದೇ ಜೈಲಾಧಿಕಾರಿಗಳ ಕಣ್ಣ ಮುಂದೆಯೇ ಅದೇ ಪರಪ್ಪನ ಅಗ್ರಹಾರದಲ್ಲಿ ಬೇರೆ ಕೈದಿಗಳಿದಾರಲ್ಲ, ಅವರು ಬಿಂದಾಸ್ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಂಕಿತ ಉಗ್ರನ ಕೈನಲ್ಲಿ ಮೊಬೈಲ್ ಕಾಣಿಸಿದೆ. ಶಕೀಲ್, ಆತನ ಕೈನಲ್ಲಿ ಮೊಬೈಲ್ ಕಾಣಿಸಿದೆ. ಆತ ಮೊಬೈಲ್ ಬಳಸ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಆ ಫಸ್ಟ್ ವಿಡಿಯೋನ ಗಮನಿಸ್ತಾ ಇದ್ದೀನಿ. ಐಸಿಸ್ ಶಂಕಿತ ಉಗ್ರ ಈತ ಶಕೀಲ್. ಆತನಿಗೆ ರಾಜಾತಿಥ್ಯ ಸಿಕ್ತಿದೆ ಅನ್ನೋದಕ್ಕೆ ಸಾಕ್ಷಿ ಆತ ಬಳಕೆ ಮಾಡ್ತಾ ಇರುವಂತಹ ಮೊಬೈಲ್. ಮತ್ತೊಂದ್ ಕಡೆ ಉಮೇಶ್ ರೆಡ್ಡಿ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರೇಪಿಸ್ಟ್ ಉಮೇಶ್ ರೆಡ್ಡಿ ಸಜಾಬಂದಿ ಕೈದಿ. ಆತನು ಬಹಳ ಬಿಂದಾಸ್ ಆಗಿ ಆರಾಮಾಗಿ ಮೊಬೈಲ್ ನಲ್ಲಿ ಮಾತನಾಡ್ತಿದ್ದಾನೆ. ಮತ್ತೊಂದ್ ಕಡೆ ರನ್ಯಾ ರಾವ್ ಗೆಳೆಯ ತರುಣ್ ವಿಡಿಯೋನ ಗಮನಿಸ್ತಾ ಇದ್ದೀರಿ. ಆ ಮೂರನೇ ವಿಡಿಯೋ ರನ್ಯಾ ರಾವ್ ಗೆಳೆಯನಾಗಿರುವಂತಹ ತರುಣ್ನದ್ದು. ತೆಲುಗು ಆಕ್ಟರ್ ತರುಣ್, ಆತನ ಕೈನಲ್ಲೂ ಮೊಬೈಲ್ ಕಾಣಿಸ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಸಿಗ್ತಾ ಇರುವಂತಹ ಪಂಚತಾರಾ ಟ್ರೀಟ್ಮೆಂಟ್ಗೆ ಇದು ಸಾಕ್ಷಿ. ಜೈಲಾಧಿಕಾರಿಗಳು ಕೆಲ ವಿಡಿಯೋಗಳನ್ನ ಅಲ್ಲಗಳಿಬಹುದು, ಕೆಲವೆಲ್ಲ ಹಳೆ ವಿಡಿಯೋಗಳಿದ್ದಾವೆ ಅಂತ ಹೇಳಿ. ಹಳೆ ವಿಡಿಯೋಗಳಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ತರುಣ್ ವಿಡಿಯೋ, ರನ್ಯಾ ರಾವ್ನ ಗೆಳೆಯ. ಯಾಕಂದ್ರೆ ಈ ಕೇಸ್ ಆಗಿರೋದು 6 ತಿಂಗಳು ಮಾತ್ರ. 6 ತಿಂಗಳ ಹಿಂದೆ ಈತನ ಬಂಧನ ಆಗಿದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ. ಅಲ್ಲಿ ಕೂತ್ಕೊಂಡು ಆರಾಮಾಗಿ ಬಿಂದಾಸ್ ಆಗಿ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ 3 ಜನ. तुम्हें क्यों नहीं पासवर्ड नहीं देता वो? होता है, किसी का हाथ लग गया ना। इसमें तुम्हारा जीमेल ईमेल सभी डालते थे? मेरा जीमेल मैं नहीं डालता हूँ, लेकिन वो तरीका मेथड जो है वो एक्सपोज हो सकता है, फिर वो सबके लिए प्रॉब्लम हो सकता है। हमने भी प्रॉब्लम होता, फिर वो सॉफ्टवेयर उनको मालूम हो गया तो हमने ब्लॉक कर दिया। ಹೆಸರಿಗೆ ಜೈಲು, ಜೈಲಲ್ಲಿದ್ದವರಿಗೆ ಯಾವ ಸೌಲಭ್ಯನೂ ಸಿಗೋದಿಲ್ಲ. ಹೊರಗಡೆಯವ್ರ ಜೊತೆ ಮಾತನಾಡೋದಕ್ಕೆ ಅವಕಾಶ ಇಲ್ಲ. ಮಾತನಾಡಬೇಕು ಅಂದ್ರೆ ಅವರಿಗೆ ಇಂತಿಷ್ಟು ಸಮಯ ವಾರದಲ್ಲಿ ಅಥವಾ ಇಂತಿಷ್ಟು ಸಮಯ ಅಂತ ಹೇಳಿ ಜೈಲಾಧಿಕಾರಿಗಳಿಂದ ಪರ್ಮಿಷನ್ ತಗೋಬೇಕು. ಅದಾದ ನಂತರ ಫೋನ್ ನಲ್ಲಿ ಮಾತನಾಡಬೇಕು. ಇದು ಹೊರಗಿನ ಪ್ರಪಂಚಕ್ಕೆ ಗೊತ್ತಿರುವಂತಹ ಸತ್ಯ. ಪರಪ್ಪನ ಅಗ್ರಹಾರ ಜೈಲಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವುದೇ ಜೈಲಿಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಅದು ಸತ್ಯ ಅಲ್ಲ, ನಮ್ಮ ಕಣ್ಕಟ್ಟಿಗೆ ಇವ್ರು ಹೇಳ್ಕೊಳ್ತಾ ಇರೋದು ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ ನೋಡಿ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಒಳಭಾಗದಲ್ಲಿ ಎಷ್ಟು ಫೋನ್ಗಳಿದ್ದಾವೆ, ರಾಶಿ ರಾಶಿ ಫೋನ್, ಎಲ್ಲಾ ಮಾಡೆಲ್ ಫೋನ್ಗಳಿದ್ದಾವೆ, ಎಲ್ಲಾ ಹೈ ಎಂಡ್ ಫೋನ್ಗಳಿದ್ದಾವೆ. ಅದಕ್ಕೆ ಬೇಕಾದಂತಹ ಚಾರ್ಜರ್, ಅದಕ್ಕೆ ಬೇಕಾದಂತಹ ಬ್ಲೂಟೂತ್ ಎಲ್ಲವೂ ಇದ್ದಾವೆ. ಬಹಳ ಆರಾಮಾಗಿ ಸೋಷಿಯಲ್ ಮೀಡಿಯಾ ಸರ್ಫ್ ಮಾಡ್ತಾರೆ, ಆರಾಮಾಗಿ ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನ ನೋಡ್ತಾರೆ, ಬಹಳ ಆರಾಮಾಗಿ ತಮಗ್ ಬೇಕಾದವ್ರ ಜೊತೆ ಮಾತನಾಡ್ತಾರೆ. ಹೇಗ್ ಮಾತನಾಡ್ತಾರೆ? ಮೊಬೈಲ್ ಹೇಗ್ ಬಂತು ಪರಪ್ಪನ ಅಗ್ರಹಾರದ ಒಳಗೆ? ಜೈಲಾಧಿಕಾರಿಗಳು ಹಾಗಾದ್ರೆ ಮಾನಿಟರ್ ಮಾಡೋದಿಲ್ವಾ? ಯಾವ ಸೆಲ್ ನಲ್ಲಿ ಏನಾಗ್ತಾ ಇದೆ, ಯಾರಿಗೆ ಯಾವ ಸೌಲಭ್ಯ ಸಿಗ್ತಾ ಇದೆ, ಯಾರು ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ, ಅಕ್ರಮ ಮಾಡ್ಕೊಳ್ತಿದ್ದಾರೆ, ಜೈಲಾಧಿಕಾರಿಗಳಿಗೆ ಕಣ್ಕಾಣಿಸೋದಿಲ್ವಾ? ಹೊರಗಡೆ ಮೀಡಿಯಾಗಳಿಗೆ ಬರುವಂತಹ ವಿಡಿಯೋ ಜೈಲಾಧಿಕಾರಿಗಳ ಗಮನದಲ್ಲಿಲ್ವಾ? ಗಮನದಲ್ಲಿಲ್ಲ ಅಂತ ಅವ್ರು ಹೇಳಿದ್ರೆ ನಂಬಬೇಕಾ ರಾಜ್ಯದ ಜನ? ಇವರು ಶಾಮೀಲಾಗಿಲ್ಲ ಅಂತ ನಾವು ನಂಬಬೇಕಾ? ಜೈಲಾಧಿಕಾರಿಗಳು, ಜೈಲಿನ ಸಿಬ್ಬಂದಿ ಶಾಮೀಲಾಗದೆ ಇಷ್ಟು ಈಸಿಯಾಗಿ ಇವ್ರು ಫೋನ್ ಬಳಕೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅದು ತಮ್ಮ ತಮ್ಮ ಬೆರಾಕ್ಗಳಲ್ಲಿ ಎಷ್ಟು ಆರಾಮಾಗಿ ಫೋನ್ ಯೂಸ್ ಮಾಡ್ತಿದ್ದಾರೆ ನೋಡಿ, ಎಷ್ಟು ಆರಾಮಾಗಿ ಮಾತನಾಡ್ತಿದ್ದಾರೆ. ಅವರೇನು ಕದ್ದು ಮುಚ್ಚಿ ಮಾತನಾಡ್ತಾ ಇರೋ ತರ ಕಾಣಿಸ್ತಿಲ್ಲ. ಈಗ ಜೈಲಾಧಿಕಾರಿಗಳು, ಜೈಲು ಸಿಬ್ಬಂದಿಗಳ ಗಮನಕ್ಕೆ ತಾರದೆ ಬಳಕೆ ಮಾಡ್ತಿದ್ದಾರೆ ಅಂತಂದ್ರೆ ಕದ್ದು ಮುಚ್ಚಿ ಬಳಕೆ ಮಾಡಬೇಕು, ಯಾರಿಗೂ ಕಾಣಿಸ್ದೇ ಇರೋ ರೀತಿ ಬಳಕೆ ಮಾಡಬೇಕು, ಗುಟ್ಟಾಗಿ ಫೋನ್ ನಲ್ಲಿ ಮಾತನಾಡಬೇಕು. ಕಾಣಿಸ್ತಾ ಇದೆಯಾ ವಿಡಿಯೋಗಳು? ಬಿಲ್ಕುಲ್ ಕಾಣಿಸ್ತಾ ಇಲ್ಲ. ಅಷ್ಟು ಬಿಂದಾಸ್ ಆಗಿ, ಅಷ್ಟು ಆರಾಮಾಗಿ ಕಾಫಿ ಕುಡಿತಾ, ಮೊಬೈಲ್ ನೋಡ್ತಾ, ನಮ್ಮ ಮನೆಗಳಲ್ಲಿ ನಾವು ಹೇಗಿರ್ತೀವೋ ಹಾಗಿದ್ದಾರೆ ಜೈಲಿನಲ್ಲಿರುವಂತಹ ಕೈದಿಗಳು. ಕೆಲವರು ಸಜಾಬಂದಿ ಕೈದಿಗಳು, ಜೈಲು ಶಿಕ್ಷೆಗೆ ಗುರಿಯಾಗಿರೋರು. ಇನ್ ಕೆಲವರು ವಿಚಾರಣಾಧೀನ ಕೈದಿಗಳು. ಎಲ್ರಿಗೂ ಇಷ್ಟು ಸುಲಭವಾಗಿ ಮೊಬೈಲ್ ಆಕ್ಸೆಸ್ ಆಗುತ್ತೆ ಅಂತಂದ್ರೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಬಂದಿಖಾನೆ ಇಲಾಖೆಯ ಸಚಿವರಿಗೆ ಮಾನ ಮರ್ಯಾದೆ ಇದೆಯಾ?
ಜೈಲಿನ ಎಡಿಜಿಪಿ, ಕಾರಾಗೃಹ ಎಡಿಜಿಪಿ ಬಿ ದಯಾನಂದ್ ಅವರು ಸಾಕಷ್ಟು ನಿರೀಕ್ಷೆಯನ್ನ ಜನ ಇಟ್ಕೊಂಡಿದ್ರು ಬಿ ದಯಾನಂದ್ ಅವ್ರ ಬಗ್ಗೆ. ಅವ್ರು ಬಂದ ಮೇಲೆ ಪರಪ್ಪನ ಅಗ್ರಹಾರದ ಚಿತ್ರಣ ಬದಲಾಗುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಯಾಕಂದ್ರೆ ಬೆಂಗಳೂರು ನಗರವನ್ನ ಅಷ್ಟು ಕಟ್ಟುನಿಟ್ಟಾಗಿ ನೋಡ್ಕೊಂಡವರು, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿದಂತಹ ಖಡಕ್ ಅಧಿಕಾರಿ ಅಂತ ಹೆಸರನ್ನ ಮಾಡಿದವರು ಬಿ ದಯಾನಂದ್. ಈಗ ಕಾರಾಗೃಹ ಇಲಾಖೆಯ ಎಡಿಜಿಪಿ. ಅವ್ರು ಹೋದ ಮೇಲಾದ್ರೂ ಹಣೆ ಬರಹ ಬದಲಾಗಬೇಕಾಗಿತ್ತಲ್ವಾ? ಅದಾಗಿಲ್ಲ. ಹಾಗಾಗಿ ಅವರ ಕಾರ್ಯಕ್ಷಮತೆಯ ಬಗ್ಗೆಯೂ ನಾವು ಪ್ರಶ್ನೆ ಮಾಡಲೇಬೇಕು. ಹಳೆ ವಿಡಿಯೋ ಅಂತ ಹೇಳೋದಕ್ಕೆ ತರುಣ್, ರನ್ಯಾರಾವ್ ಗೆಳೆಯ ತರುಣ್ ಅರೆಸ್ಟ್ ಆಗಿದ್ದು 4 ವರ್ಷ 5 ವರ್ಷದ ಹಿಂದೆ ಅಲ್ಲ, 6 ತಿಂಗಳಿನಿಂದ ಆ ಕೇಸ್ ನಡೀತಾ ಇರೋದು. ಆತನ ಕೈನಲ್ಲಿ ಮೊಬೈಲ್ ಇದೆ. ಹೇಗೆ ಬಂತು ಮೊಬೈಲ್? ಯಾರು ತಂದು ಕೊಡ್ತಿದ್ದಾರೆ? ನೋಡೋಕ್ ಬರುವಂತಹ ಸಂಬಂಧಿಕರು ಕೊಡ್ತಿದಾರಾ? ಸಂಬಂಧಿಕರು ಕೊಟ್ರೆ ಅವ್ರು ಮಾತನಾಡುವಂತಹ ಸಂದರ್ಭದಲ್ಲಿ ಜೈಲು ಸಿಬ್ಬಂದಿ ಅಲ್ಲಿ ಇರೋದಿಲ್ವಾ? ನಿಮಗೆ ನೆನಪಿರಬಹುದು, ಕಳೆದ ಕೆಲ ದಿನಗಳ ಹಿಂದೆ ಜೈಲಿನ ಓರ್ವ ಸಿಬ್ಬಂದಿಯೇ ಅರೆಸ್ಟ್ ಆಗ್ಬಿಟ್ಟಿದ್ದ. ಯಾಕಂದ್ರೆ ಆತ ಒಳಗಡೆ ಎಂಟರ್ ಆಗುವಂತಹ ಟೈಮ್ನಲ್ಲಿ ತನ್ನ ಪ್ರೈವೇಟ್ ಪಾರ್ಟ್ ಆ ಭಾಗದಲ್ಲಿ ಫೋನ್ ಅನ್ನ ಇಟ್ಕೊಂಡು ಒಳಗಡೆ ಹೋಗಿದ್ದ. ತಗ್ಲಾಕೊಂಡವನನ್ನ ಆ ನಂತರದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಹಾಗಾಗಿನೇ ಅನುಮಾನ, ಜೈಲಿನ ಅಧಿಕಾರಿಗಳು, ಜೈಲಿನ ಸಿಬ್ಬಂದಿ ಶಾಮೀಲಾಗದೆ ಇಷ್ಟು ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡೋದಕ್ಕೆ ಕೈದಿಗಳು ಸಾಧ್ಯನೇ ಇಲ್ಲ. ಜೈಲು ಅಂದ್ರೆ ಹೇಗಿರಬೇಕು? ಜೈಲು ಒಬ್ಬ ವ್ಯಕ್ತಿಗೆ, ಅರೆಸ್ಟ್ ಆದವನಿಗೆ ಅಥವಾ ಶಿಕ್ಷೆಗೆ ಗುರಿಯಾದವನಿಗೆ, ವಿಚಾರಣಾಧೀನ ಕೈದಿಗೆ ಆತ ಮಾಡಿದಂತಹ ಕೃತ್ಯಕ್ಕೆ ಪಶ್ಚಾತ್ತಾಪ ಆತ ಪಡೋ ಹಾಗಿರ್ಬೇಕು. ಆತನನ್ನ ಬದಲಾಯಿಸುವಂತಹ ಸ್ಥಳ ಆಗಿರ್ಬೇಕು. ಹೊರಗಿನ ಪ್ರಪಂಚದಿಂದ ದೂರ ಇರೋದು ಎಷ್ಟು ಕಷ್ಟ ಆಗತ್ತೆ, ಅದು ಎಂಥ ಕಠಿಣವಾದ ಶಿಕ್ಷೆ ಅನ್ನೋದು ಆತನಿಗೆ ಅರಿವಾಗಬೇಕು. ಆ ಕಾರಣಕ್ಕಾಗಿನೇ ತಾನೇ ಜೈಲಿಗೆ ಕಳಿಸೋದು. ಇವರು ಜೈಲಲ್ಲಿ ಕೂರಿಸ್ಕೊಂಡು 5 ಸ್ಟಾರ್ ಟ್ರೀಟ್ಮೆಂಟ್ ನ ಕೈದಿಗಳಿಗೆ ಕೊಡ್ತಾರೆ ಅಂತಂದ್ರೆ ಇವ್ರು ಯಾವ ಸೀಮೆ ಕೆಲಸ ಮಾಡ್ತಿದ್ದಾರೆ? ಪ್ರಶ್ನೆ ಮಾಡ್ಲೇಬೇಕಲ್ವಾ ರಾಜ್ಯದ ಜನ? ಬಿ ದಯಾನಂದ್ ಅವರು ಉತ್ತರ ಕೊಡಬೇಕು. ಬಿ ದಯಾನಂದ್ ಅವರು ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರ ಈ ಬಗ್ಗೆ ಕಣ್ತೆರೆದು ನೋಡಬೇಕಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.